ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೇನ್ ಸೌಜನ್ಯ ಮೇಡಮ್, ಲಾಸ್ಟ್ ವೀಕ್ ನಮ್ ರೇಟಿಂಗ್ಸ್ ತುಂಬಾ ಚೆನ್ನಾಗಿತ್ತಲ್ಲ, ಸಡನ್ ಆಗಿ ಈ ವೀಕ್ ಹೀಗ್ ಕಡಿಮೆ ಆಗಿದೆಯಲ್ಲ? ಎಸ್ಪೆಷಲಿ ಕೃಷ್ಣ ತುಳಸಿ ಪ್ರೋಗ್ರಾಮ್ ರೇಟಿಂಗ್ ಇಷ್ಟು ದಾರುಣ್ಯವಾಗಿ ಬಿದ್ದಿದೆಯಲ್ಲ? ರೇಟಿಂಗ್ ಬಿದ್ದಿತ್ತಲ್ಲ ರಾಮಾರಾವ್ ಅವರೇ, ನಾನೇ ಬೀಳೋ ಹಾಗೆ ಮಾಡಿದ್ದು. ಹಾಗೆ ಹೇಗೆ ಮಾಡಿದ್ರಿ? ಇದು ಒರಿಜಿನಲ್ ರೇಟಿಂಗ್ ಚಾರ್ಟ್ ಅಲ್ಲ, ಫೇಕ್ ಚಾರ್ಟ್. ನಾನೇ ರೆಡಿ ಮಾಡಿಸಿದ್ದು. ಇದನ್ನ ಎದುರುಗಿಟ್ಕೊಂಡು ಆ ಕೃಷ್ಣ ತುಳಸಿನ ಈ ಕೆಲಸದಿಂದ ನಾವು ತೆಗಿತಾ ಇದ್ದೀವಿ. ಹೌದು, ಹೇಗೆ? ಗುಡ್ ಐಡಿಯಾ. ಅಲ್ಲಿ ನೋಡಿ, ಕೃಷ್ಣ ತುಳಸಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಿದ್ದಾಳೆ. ಈಗ ಅವಳನ್ನ ನಾವು ಆಟ ಆಡ್ಸೋಣ. ಏ ಕೃಷ್ಣ ತುಳಸಿ, ಬಾಯ್ಲಿ. ಏನ್ ಮೇಡಮ್? ಮುಗೀತಾ ನಿನ್ ಪ್ರೋಗ್ರಾಮ್? ಮುಗೀತು ಮೇಡಮ್. ಸೊ ಲಾಸ್ಟ್ ಪ್ರೋಗ್ರಾಮ್ ಮುಗೀತು ಅಂತ ಆಯ್ತು. ಲಾಸ್ಟ್ ಪ್ರೋಗ್ರಾಮ್ ಏನ್ ಮೇಡಮ್? ಹೌದು, ಇದೆ ಅಲ್ವಾ ನಿನ್ ಲಾಸ್ಟ್ ಪ್ರೋಗ್ರಾಮ್. ನಾಳೆಯಿಂದ ನೀನು ನಿನ್ ಪ್ರೋಗ್ರಾಮ್ ಮಾಡಲ್ವಲ್ಲ? ಯಾಕೆ ಮಾಡಲ್ಲ ಮೇಡಮ್? ಯಾಕ? ಒಂದ್ಸಲ ಈ ರೇಟಿಂಗ್ ನೋಡು. ಇದೇನ್ ಮೇಡಮ್, ನನ್ನ ಪ್ರೋಗ್ರಾಮ್ ರೇಟಿಂಗ್ ಇಷ್ಟೆಲ್ಲ ಕಡಿಮೆ ಆಗಿದೆಯಲ್ಲ? ಹಾ, ಇದೇ ಕ್ವೆಶ್ಚನ್ನ ನಮ್ ಚೇರ್ಮನ್ ಸರ್ ನನ್ನನ್ನು ಕೇಳಿದ್ರು. ಡೇ ವೈಸ್ ನಿನ್ ಪ್ರೋಗ್ರಾಮ್ ರೇಟಿಂಗ್ ನೋಡ್ತಿದ್ರೆ ದಿನ ದಿನಕ್ಕೂ ನಿನ್ ರೇಟಿಂಗ್ ದಾರುಣವಾಗಿ ಬಿದ್ದು ಹೋಗ್ತಿದೆ. ಬ್ಲೂ FM ಚರಿತ್ರೆನಲ್ಲೇ ಇಷ್ಟು ಕಡಿಮೆ ರೇಟಿಂಗ್ ನ ಯಾವತ್ತೂ ನೋಡಿಲ್ಲ ಅಂತ ನಮ್ ಚೇರ್ಮನ್ ಸರ್ ಅಲ್ಲಿ ಸೀರಿಯಸ್ ಆಗ್ತಿದ್ದಾರೆ. ಅದಕ್ಕೆ ನಿನ್ನ ಕೆಲಸದಿಂದ ತೆಗೆದು ಹಾಕ್ತಿದೀವಿ. ನಾಳೆಯಿಂದ ನೀನು FM ಸ್ಟೇಷನ್ಗೂ ಬರಬೇಕಾಗಿಲ್ಲ, ಯಾವ ಪ್ರೋಗ್ರಾಮ್ನು ಕೊಡಬೇಕಾಗಿಲ್ಲ. ಪ್ಲೀಸ್ ಮೇಡಮ್, ದಯವಿಟ್ಟು ನನ್ನ ಕೆಲಸದಿಂದ ತೆಗಿಬೇಡಿ. ಒಂದು ವಾರ, ನನಗೆ ಒಂದೇ ವಾರ ಟೈಮ್ ಕೊಡಿ. ನೆಕ್ಸ್ಟ್ ವೀಕ್ಗೆ ರೇಟಿಂಗ್ ಹೆಚ್ಚಾಗೋ ಹಾಗೆ ಒಳ್ಳೆ ಪ್ರೋಗ್ರಾಮ್ ಮಾಡಿ ಪ್ರೂವ್ ಮಾಡ್ತೀನಿ ಮೇಡಮ್. ಏನ್ ಪ್ರೂವ್ ಮಾಡೋದು? ಆಲ್ರೆಡಿ ಪ್ರೂವ್ ಮಾಡಿದ್ಯಲ್ಲ ಆ ರೇಟಿಂಗ್ಸ್ ಇಂದ. ಹಾಗೆ ಹೇಳ್ಬೇಡಿ. ಒಂದು ಚಾನ್ಸ್, ನಂಗೆ ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಒಂದು ಚಾನ್ಸ್ ಕೊಡೋದಲ್ಲ, ಅರ್ಧ ಚಾನ್ಸ್ ಕೂಡ ಕೊಡಬಾರ್ದು ಅಂತ ನಮ್ ಚೇರ್ಮನ್ ಸರ್ ಹೇಳಿದ್ದಾರೆ. ಹೌದಾ? ಚೇರ್ಮನ್ ಸರ್ ಹೇಳಿದ್ರಾ? ಹಾಗಾದ್ರೆ ನಾನೊಂದ್ಸಲ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತೀನಿ. ನಿನ್ ಹತ್ರ ಮಾತಾಡೋದು ಕೂಡ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಬ್ಲೂ FM ಮರ್ಯಾದೆ ತೆಗ್ದಿರೋ ನಿನ್ ಮುಖನ ಈ ಜನ್ಮದಲ್ಲಿ ನೋಡಲ್ಲ ಅಂತ ಹೇಳಿದ್ದಾರೆ. ನಿನ್ ಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಪಾಪ ಹುಡುಗಿ ಅನ್ನೋ ಕಾರಣಕ್ಕೆ ನಿಂಗೆ ಅದ್ಭುತವಾದ ಅವಕಾಶ ಕೊಟ್ಟಿದ್ದಾರೆ ನಮ್ ಚೇರ್ಮನ್ ಸರ್. ಅವಕಾಶನಾ? ಏನದು? ನಿನ್ಗೆ ರಿಸೈನ್ ಮಾಡೋ ಅವಕಾಶನ ಕೊಟ್ಟಿದ್ದಾರೆ. ರಿಸೈನ್ ಮಾಡು ಅಂದ್ರ? ಹೌದು. ನಿನ್ನ ನಾವು ಕೆಲಸದಿಂದ ತೆಗೆದ್ರೆ ಅದು ನಿನ್ ಕರಿಯರ್ಗೆ ಮೈನಸ್ ಆಗತ್ತೆ. ಆಮೇಲೆ ಬೇರೆ ಎಲ್ಲೂ ನಿಂಗೆ ಕೆಲಸ ಸಿಗಲ್ಲ. ಅದೇ ನಿನ್ ಪರ್ಸನಲ್ ರೀಸನ್ಸ್ಗೆ ನೀನೇ ರಿಸೈನ್ ಮಾಡಿ ಹೋದೆ ಅಂದ್ರೆ ನಿನಗದು ಪ್ಲಸ್ ಆಗತ್ತೆ. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಎಲ್ಲಾದ್ರೂ ನೀನು ಕೆಲ್ಸಕ್ಕೆ ಸೇರ್ಬಹುದು. ಅದಕ್ಕೆ ನಿನ್ನನ್ನು ತೆಗಿಯೋ ಆರ್ಡರ್ ಕೊಡದೆ
ನಿನ್ ಹತ್ರ ರಿಸೈನ್ ಲೆಟರ್ ತಗೋ ಅಂತ ನಮ್ ಚೇರ್ಮನ್ ಸರ್ ಹೇಳಿದ್ರು. ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ ಪರ್ಸನಲ್ ರೀಸನ್ಸ್ಗೆ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತಿದ್ಯಾ ಅಂತ ಇಲ್ಲಿ ಬರ್ದು ಸೈನ್ ಮಾಡು. ನಿನ್ ಫೋನಲ್ಲಿ ಆಫೀಸ್ ಸಿಮ್ ಕಾರ್ಡ್ ಇದೆಯಲ್ಲ, ಅದನ್ನು ಕೊಡು. ಇನ್ನು ತಾವು ಹೊರಡ್ಬೋದು. ಬರ್ತೀನಿ ಮೇಡಮ್, ಬರ್ತೀನಿ ಸರ್. ಇದೇನು ಅಖಿಲ್ ರೋಡ್ ಮೇಲೆ ವೇಟ್ ಮಾಡ್ತಾ ಇದ್ದಾನೆ? ಯಾರಿಗೋಸ್ಕರ ಇರ್ಬೋದು? ನಮಸ್ತೆ ಸರ್. ನಮಸ್ತೆ. ಈ ಮ್ಯಾನೇಜರ್ ಇಲ್ಲಿ ಯಾಕೆ ಬಂದ? ಏನಿದು ಇಷ್ಟೆಲ್ಲ ಚೆಕ್ ಮಾಡ್ತಿದ್ದಾನಲ್ಲ? ಆ ಫೈಲಲ್ಲಿ ಏನ್ ಮ್ಯಾಟರ್ ಇರ್ಬೋದು? ಅಷ್ಟು ಹ್ಯಾಪಿ ಆಗ್ತಿದ್ದಾನಲ್ಲ. ಈ ವಿಷಯ ನಿಮಗೆ ನನಗೆ ಶ್ಯಾಮಾಗೆ ಬಿಟ್ರೆ ಯಾರಿಗೂ ಗೊತ್ತಾಗಬಾರ್ದು. ಆಯ್ತು ಸರ್. ಯಾರಿಗಾದ್ರೂ ಹೇಳಿದ್ರೆ ನಿಮ್ಮನ್ನ ಕೆಲ್ಸದಿಂದ ತೆಗೆದುಹಾಕ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಆ ಥರ ವಾರ್ನಿಂಗ್ ಯಾಕೆ ಕೊಡ್ತಿದ್ದಾನೆ? ಆಗಲಿ ಸರ್, ಯಾರಿಗೂ ಹೇಳೋದಿಲ್ಲ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಅಖಿಲ್ ಹೇಗೆ ರೋಡ್ ಮೇಲೆ ಮ್ಯಾನೇಜರ್ಗೆ ಯಾಕೆ ವೇಟ್ ಮಾಡ್ದ? ಆ ಮ್ಯಾನೇಜರ್ ಒಂದು ಫೈಲ್ ತಂದ್ಕೊಟ್ಟಿದ್ಯಾಕೆ? ಆ ಫೈಲ್ ನೋಡಿ ಅಖಿಲ್ ಅಷ್ಟು ಹ್ಯಾಪಿ ಯಾಕಾದ? ಅಷ್ಟು ಹ್ಯಾಪಿ ಆಗಿರೋ ಅಖಿಲ್ ಆ ಮ್ಯಾನೇಜರ್ಗೆ ವಾರ್ನಿಂಗ್ ಯಾಕೆ ಕೊಟ್ಟ? ಇಲ್ಲಿ ಏನು ನಡೀತಾ ಇದೆ?
ಇದು ಆಫೀಸಿಗೆ ಸಂಬಂಧಪಟ್ಟಿರೋ ವಿಷಯ ಆದ್ರೆ ಆಫೀಸಲ್ಲೇ ಸಿಕ್ತಿದ್ರು ತಾನೆ. ಅವರಿಬ್ರು ಹೀಗೆ ರೋಡ್ ಹತ್ರ ಯಾಕೆ ಸಿಕ್ತಿದ್ರು? ಅಷ್ಟಕ್ಕೂ ಆ ಫೈಲಲ್ಲಿ ಏನಿದೆ ತಿಳ್ಕೋಬೇಕು. ಅದೇನು ಅಂತ ತಿಳ್ಕೊಳ್ಳೇಬೇಕು. ಅಪ್ಪ, ಟ್ಯಾಬ್ಲೆಟ್ ತಗೊಳ್ಳಿ. ಅಲ್ಲಿಡಮ್ಮ, ತಗೋತೀನಿ. ಅಲ್ಲಿಟ್ರೆ ನೀವ್ ಮರ್ತೋಗ್ತೀರಾ ಅಪ್ಪ. ಪಂಚಾಂಗ ಆಗ್ಲಿ ಕೆಲ್ಸ ಆಗ್ಲಿ ಮಾಡ್ತಿದ್ರೆ ನೀವೆಲ್ಲ ಮರ್ತೋಗ್ತೀರಾ. ಮೊದ್ಲು ಟ್ಯಾಬ್ಲೆಟ್ ತಗೊಳ್ಳಿ. ಅಖಿಲ್ ಶ್ಯಾಮ ಜಾತಕನ ನಿಧಾನವಾಗಿ ಪೂರ್ತಿ ನೋಡಿದೆನಮ್ಮ. ತುಂಬಾ ಚೆನ್ನಾಗಿದೆ. ಆದ್ರೆ ಏನಪ್ಪ? ಅವ್ರ ಜಾತಕದಲ್ಲಿ ಏನಾದ್ರೂ ದೋಷ ಇದೆಯಾ? ಶನಿ ವಕ್ರದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಅವ್ರ ಜೀವನದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಆಗ್ತಾನೆ ಇರುತ್ತಮ್ಮ. ಹೌದಾ? ತೊಂದರೆ ಆಗ್ತಿರತ್ತಾ? ಅದ್ರ ಬಗ್ಗೆ ಅಷ್ಟೊಂದು ಭಯ ಪಡೋವಂಥದ್ದು ಏನೂ ಇಲ್ಲಮ್ಮ. ಆ ತೊಂದರೆ ಎಲ್ಲ ಮಂಜು ಮುಸುಕಿದ ಹಾಗೆ ಹೀಗೆ ಬಂದು ಹಾಗೆ ಹೋಗ್ತಾ ಇರುತ್ತಮ್ಮ. ಹೌದಾ? ಹಾಗಾದ್ರೆ ಪರವಾಗಿಲ್ಲ ಬಿಡಿ. ಬರೋ 16ನೇ ದಿನಾಂಕ ಪಂಚಮಿ ಸೋಮವಾರದ ದಿನದಂದು ಒಂದು ಒಳ್ಳೆ ಮುಹೂರ್ತ ಇದೆಯಮ್ಮ. ಅವತ್ತು ಅಖಿಲ್ಗೆ ಆ ಶುಭ ಕಾರ್ಯನ ಏರ್ಪಾಡು ಮಾಡಿ. ಸರಿಪ್ಪ, ನೀವ್ ಹೇಳ್ದ ಹಾಗೆ 16ಕ್ಕೆ ನಾನು ಏರ್ಪಾಡು ಮಾಡಿಸ್ತೀನಿ. ಕೆಲ್ಸ ಹೋಗಿದೆ ಅಂತ ಅದೇನೋ ನೋವಲ್ಲಿದ್ದಾಳೆ ಶ್ಯಾಮ. ಈ ಟೈಮಲ್ಲಿ ಶ್ಯಾಮಗೆ ಅತ್ತೆ ಬಗ್ಗೆ ನೆಗೆಟಿವ್ ಆಗಿ ಹೇಳಿ ಅನ್ಯೋನ್ಯವಾಗಿರೋ ಈ ಅತ್ತೆ ಸೊಸೆ ಮಧ್ಯೆ ಗ್ಯಾಪ್ ಬರೋ ಹಾಗೆ ಮಾಡಬೇಕು. ಶ್ಯಾಮ, ಏನಕ್ಕ? ಏನ್ ಶ್ಯಾಮ ಹೀಗಿದ್ಯಾ? ಏನಾಯ್ತು? ಏನಿಲ್ಲ ಅಕ್ಕ, ಏನಿಲ್ಲ. ಏನೂ ಇಲ್ಲ ಅಂದ್ರೆ ಅಷ್ಟು ನೋವಲ್ಲಿ ಯಾಕಿರ್ತೀಯ ನೀನು? ಏನೋ ಇದೆ. ಅದನ್ನ ನನ್ನ ಹತ್ರ ಹೇಳಕ್ ಇಷ್ಟ ಇಲ್ದೆ ಹೀಗೆ ಹೇಳ್ತಿದ್ಯಾ ಅಷ್ಟೇ ತಾನೆ? ಹಾಗೇನಿಲ್ಲ ಅಕ್ಕ. ಮತ್ ಯಾಕೆ ಹೀಗಿದ್ಯಾ ಹೇಳು? FM ಅಲ್ಲಿ ನನ್ನ ಕೆಲಸ ಹೋಯ್ತಕ್ಕ. ಕೆಲ್ಸ ಹೊರಟೋಯ್ತಾ? ಹೌದು. ಕೆಲ್ಸ ಹೋಯ್ತಾ ಅಥವಾ ತೆಗ್ದಾಕಿದ್ರಾ? ಅಂದ್ರೆ ನಿನ್ ತಪ್ಪಿಂದಾನೇ ಹೋಯ್ತಾ ಇಲ್ಲ ನಿನ್ನ ತೆಗ್ದಾಕಕ್ಕೆ ಅಂತ ಏನಾದ್ರೂ ತಪ್ಪು ನಿನ್ ಮೇಲೆ ಹಾಕಿ ತೆಗ್ದಾಕಿದ್ರಾ ಅಂತ ಕೇಳ್ತಿದ್ದೀನಿ. ನನ್ನ ಪ್ರೋಗ್ರಾಮ್ ರೇಟಿಂಗ್ ಕಡಿಮೆ ಆಗಿದ್ದಕ್ಕೆ ತೆಗ್ದಿದ್ದು ಅಂತ ಹೇಳಿದ್ರು ಅಕ್ಕ. ಒಂದ್ ವಾರ ರೇಟಿಂಗ್ ಕಡಿಮೆ ಆದ್ರೆ ಕೆಲ್ಸದಿಂದಾನೇ ತೆಗ್ದಾಕ್ತಾರ ಏನು? ಕೆಲ್ಸದಿಂದ ತೆಗ್ದಾಕಕ್ಕೆ ಬೇರೆ ಏನೋ ಕಾರಣ ಇದೆ ಅಂತ ನನಗನ್ಸ್ತಾ ಇದೆ. ನನಗೂ ಹಾಗೆ ಅನಿಸ್ತಿದೆ ಅಕ್ಕ. ನೀನೇನಾದ್ರೂ ನಿನ್ ಕೆಲ್ಸ ಹೋಗಕ್ಕೆ ಅತ್ತೆನೇ ಕಾರಣ ಅನ್ಕೊಂಡಿದ್ಯಾ ಏನು? ಅತ್ತೇನಾ? ಹೌದು, ಅತ್ತೆನೇ ಕಾರಣ ಅನ್ಕೊಂಡಿದ್ಯಾ ನೀನು? ಹಾಗೆ ಯಾಕೆ ಅನ್ಕೊಂಡ್ಲಿ ಅಕ್ಕ? ಅಂದ್ರೆ ಅತ್ತೆಗೆ ನೀನ್ ಕೆಲ್ಸ ಮಾಡೋದು ಇಷ್ಟ ಇರ್ಲಿಲ್ಲ. ನಿನ್ನ ಕೆಲ್ಸ ಬಿಡು ಅಂತ ಅಂದಿದ್ರು. ಆಮೇಲೆ ಅಖಿಲ್ ಹೇಳಿದ್ದಕ್ಕೆ ಕೆಲ್ಸ ಮಾಡೋದಕ್ಕೆ ಒಪ್ಕೊಂಡ್ರು.
ಅಖಿಲ್ ಮಾತಿಗೆ ಆಗಲ್ಲ ಅನ್ನೋಕಾಗ್ದೆ ಒಪ್ಕೊಂಡು ಅದಾದ್ಮೇಲೆ ಅನಂತಶಯನ ಅವರಿಗೆ ಫೋನ್ ಮಾಡಿ ನಿನ್ನ ಕೆಲ್ಸದಿಂದ ತೆಗ್ಸಿದ್ರೇನೋ ಅಂತ ನೀನ್ ಅನ್ಕೊಂಡಿದ್ಯೇನೋ ಅಂತ ಹಾಗೆ ಹೇಳ್ದೆ ಅಷ್ಟೆ. ಛೇ ಅಪ್ಪಿ ತಪ್ಪಿ ಕೂಡ ಅತ್ತೆ ಬಗ್ಗೆ ನಾನು ಹಾಗೆ ಅಂದ್ಕೊಳ್ಳಲ್ಲ. ಅತ್ತೆ ಮನ್ಸು ಹೇಗಿದೆ ಅಂತ ನನಗೆ ಗೊತ್ತಿದೆ ಅಲ್ವಾ. ವರ್ಷೆಯಲ್ಲಿ ನಮ್ಗೆ ಅತ್ತೆನೇ ಆದ್ರೂ ಅವ್ರದ್ದು ಅಮ್ಮನ ಮನ್ಸು. ನಾವು ಸೊಸೇಂದ್ರೆ ಆದ್ರೂ ಸ್ವಂತ ಮಗಳು ಹಾಗೆ ನೋಡ್ಕೋತಾರೆ ಅವರು. ನಮ್ಗೆ ಯಾವ ತೊಂದರೆ ಆಗ್ದಿರೋ ಹಾಗೆ ನಾವ್ ಯಾವಾಗ್ಲೂ ಸಂತೋಷವಾಗಿರೋ ಹಾಗೆ ನೋಡ್ಕೋತಾರತ್ತೆ. ಹೀಗಿರೋ ಅತ್ತೆ ಕನ್ಸಲ್ಲೂ ಕೂಡ ಈ ತರ ಕೆಲ್ಸ ಮಾಡಲ್ಲ. ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಂದ್ರೆ ಅದನ್ನ ನೇರವಾಗಿ ಹೇಳ್ಬಿಡ್ತಾರೆ. ಏನಾದ್ರೂ ಮಾಡ್ಬೇಕು ಅಂದ್ರೆ ಅಚ್ಚುಕಟ್ಟಾಗಿ ಅಲ್ಲೇ ಮಾಡ್ತಾರೆ. ಅದನ್ ಬಿಟ್ಟು ಒಂದ್ ಹೇಳಿ ಇನ್ನೊಂದ್ ಮಾಡೋದು ಅತ್ತೆಗಂತೂ ಅಭ್ಯಾಸ ಇಲ್ಲ. ಮನ್ಸಲ್ಲೊಂದಿಟ್ಕೊಂಡು ಮಾತಲ್ಲಿ ಪ್ರೀತಿ ತೋರಿಸ್ತಾ ಕೆಟ್ಟದ್ ಮಾಡೋರು ಬೇರೆಯವ್ರು ಇರ್ತಾರೆ. ಅಂತವ್ರು ಈ ಕೆಲ್ಸ ಮಾಡಿರ್ಬೋದೋ ಏನೋ ಅಂತ ಅನ್ಮನ್ಸಿರ್ಬೋದೇ ಹೊರತು ಅತ್ತೆ ಹಾಗೆ ಒಳ್ಳೆ ಮನ್ಸಿರೋರ್ನ ಅನ್ಮಾನಿಸ್ಬಾರ್ದು. ನನ್ ಪ್ರಾಣ ಹೋದ್ರೂ ಕೂಡ ನಾನು ಅತ್ತೆನ ಅನ್ಮಾನ್ಸಲ್ಲ. ಚೆನ್ನಾಗಿ ಹೇಳ್ದೆ ಶ್ಯಾಮ, ತುಂಬಾ ಚೆನ್ನಾಗಿ ಹೇಳ್ದೆ. ನೀನೇ ಏನು, ನಾವ್ ಅಕ್ಕ ತಂಗಿ ಯಾರು ಕೂಡ ಕನ್ಸಲ್ಲೂ ಕೂಡ ಯೋಚನೆ ಮಾಡಲ್ಲ. ಅಂಥ ಅತ್ತೆ ಸಿಗೋದು ನಮ್ಮ ಅದೃಷ್ಟ. ಹೌದು, ಅವರಂತ ಅತ್ತೆ ಸಿಕ್ಕಿದ್ದು ನಿಜವಾಗ್ಲೂ ನಮ್ಮ ಅದೃಷ್ಟನೇ. ಏನು, ನಿನ್ನ ಕೆಲ್ಸದಿಂದ ತೆಗ್ದಾಕಿದ್ರ? ಒಂದು ವಾರ ರೇಟಿಂಗ್ ಬಿದ್ರೆ ಕೆಲ್ಸದಿಂದ ತೆಗಿಯೋದೇನು ಅಂತ ನನಗರ್ಥ ಆಗ್ತಿಲ್ಲ. ನನ್ಗರ್ಥ ಆಗಿದೆ. ಅಲ್ಲೇನೋ ಮೋಸ ನಡೆದಿದೆ ಅಂತ ನನ್ಗರ್ಥ ಆಗಿದೆ. ನಮ್ ಶ್ಯಾಮ ಬೆಳವಣಿಗೆನ ನೋಡಿ ತಡಿಯೋಕಾಗ್ದೆ ಯಾರೋ ಹಾಗೆ ಮಾಡಿದ್ದಾರೆ ಅಂತ ನನ್ಗೆ ಚೆನ್ನಾಗಿ ಅರ್ಥ ಆಗಿದೆ. ಕರೆಕ್ಟಾಗಿ ಹೇಳಿದೆ ವಸಂತ, ನೀನು ಹೇಳಿದ್ದು 100% ಕರೆಕ್ಟ್. ಒಬ್ಬರು ಚೆನ್ನಾಗಿ ಬೆಳೆಯೋದನ್ನ ನೋಡಿ ಸಹಿಸ್ಕೊಳಕ್ಕಾಗದೇ ಇರೋರು ತುಂಬಾ ಜನ ಇದ್ದಾರೆ ಸಮಾಜದಲ್ಲಿ. ಅಂಥವ್ರೆ ಯಾರೋ ಈ ಕುತಂತ್ರ ಮಾಡಿರ್ತಾರೆ. ಯಾರು ಎಷ್ಟು ಕುತಂತ್ರ ಮಾಡಿದ್ರೆ ನಮ್ಗೇನ್ರಿ? ಅನಂತಣ್ಣನೇ ನಮಗ್ ಗೊತ್ತಲ್ವಾ? ನೀವೊಂದ್ಸಲ ಅಣ್ಣನ ಹತ್ರ ಮಾತಾಡಿ. ಈಗಲೇ ಮಾತಾಡ್ತೀನಿ. ಫೋನ್ ಸ್ವಿಚ್ ಆಫ್ ಬರ್ತಿದೆ. ಬೇಜಾರಾಗ್ಬೇಡ ಶ್ಯಾಮ, ಡ್ಯಾಡಿ ಅಂಕಲ್ ಹತ್ರ ಮಾತಾಡಿ ನಿನ್ ಕೆಲ್ಸ ನಿಂಗೆ ಸಿಗೋ ಹಾಗೆ ಮಾಡ್ತಾರೆ. ನೀನೇನ್ ನೊಂದ್ಕೋಬೇಡ. ಆ ಕೆಲ್ಸ ಹೋಯ್ತಲ್ಲ ಅಂತ ಬೇಜಾರಾಗ್ತಿಲ್ಲ ರೀ. ದಿನ ಹಾಗೆ ಹಾಡೋ ಅವಕಾಶ ಇಲ್ವಲ್ಲ ಅಂತ ಬೇಜಾರಾಗ್ತಿದೆ. ಹಾಗೆಲ್ಲ ನೀನ್ ಬೇಜಾರು ಮಾಡ್ಕೋಬೇಡ ಶ್ಯಾಮ. ನಾನು ಅನಂತ ಹತ್ರ ಮಾತಾಡಿ ನಿನ್ ಕೆಲಸ ನಿನಗೆ ಬರೋ ಹಾಗೆ ಮಾಡ್ತೀನಿ. ಒಂದು ವೇಳೆ ಆಗದೆ ಇದ್ರೆ ಬೇರೆ FM ಅಲ್ಲಿ ನಿನಗೆ ಕೆಲಸ ನಾನು ಕೊಡಿಸ್ತೀನಿ.
ಅದೂ ಆಗ್ಲಿಲ್ಲ ಅಂದ್ರೆ ನಿನಗಾಗಿ ನಾನೇ ಒಂದು FM ಸ್ಟೇಷನ್ ಓಪನ್ ಮಾಡ್ತೀನಿ. ಆ ಸ್ಟೇಷನ್ಗೆ ಸಂಬಂಧಪಟ್ಟ ಜವಾಬ್ದಾರಿನ ನಿನಗೆ ವಹಿಸ್ತೀನಿ. ನಿನಗಿಷ್ಟ ಆಗೋ ಸಂಗೀತನ ನೀನ್ ಯಾವಾಗ್ಲೂ ಹಾಡ್ತಾ ಸಂತೋಷವಾಗಿರಬಹುದು. ಕೇಳಿದ್ಯಲ್ಲ ಶ್ಯಾಮ, ನಿನ್ನ ಸಂತೋಷ ಪಡಿಸೋದಿಕ್ಕೆ ಅಂತ ಡ್ಯಾಡಿ ಒಂದು FM ಸ್ಟೇಷನ್ ಇಡ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ನೀನು ಹೋಗಿರೋ ಕೆಲಸದ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಸರಿನಾ? ಸರಿ ರೀ.